ಸಂಶಯಗಳು ಇಟ್ಕೊಂಡು ಆ ಸಂಶಯಗಳನ್ನು ದೂರ ಮಾಡುವಂಥ ಕೆಲಸ ನಾವು ನಮ್ಮ ನಿಗಮದಿಂದ ಮಾಡ್ತೀವಿ. ಮೊದಲು ಕೌನ್ಸಿಲ್ ಇತ್ತು ನಮ್ಮದು. ಕೌನ್ಸಿಲಲ್ಲಿ ಭಾಳಷ್ಟು ಜನ ನಮ್ಮ ಚರ್ಚ್ ರಿನಿವೇಷನ್ ಆಗಲಿ, ಚರ್ಚ್ ಕಾಂಪೌಂಡ್ ವಾಲ್ ಆಗಲಿ, ರುದ್ರಭೂಮಿ ಕಾಂಪೌಂಡ್ ವಾಲ್ ಆಗಲಿ, ಇಂಥವೆಲ್ಲದಕ್ಕೆ ನಾವು ದುಡ್ಡು ಕೊಡ್ತಾಯಿದ್ದರು. ಮೊದಲು ಕಾರ್ಪೊರೇಷನ್ನು 6/1/2025 ನಮ್ಮ ಕಾರ್ಪೊರೇಷನ್ ಅನೌನ್ಸ್ ಆಯಿತು. ಅದಾದಮೇಲೆ 3 ತಿಂಗಳಾದಮೇಲೆ ಅಧ್ಯಕ್ಷರ ಉಪಾಧ್ಯಕ್ಷರ ಆದೇಶವನ್ನು ಸರ್ಕಾರ ಕೊಡ್ತು ನಮಗೆ. ಅದ್ರ ಜೊತೆಗೆ ನಮ್ಮೆಲ್ಲ ನಿರ್ದೇಶಕರ ಒಂದು ಲಿಸ್ಟ್ ಬಂತು. ಹಾಗಾಗಿ ಅವತ್ತಿನ ದಿವಸದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು 250 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು. ಅದರಲ್ಲಿ ನಮಗೆ ಬಂದಿದ್ದು 85 ಕೋಟಿ ರೂಪಾಯಿ. ಆ ಒಂದು 85 ಕೋಟಿ ರೂಪಾಯಿಯಲ್ಲಿ ನಮಗೆ 3-4 ತಿಂಗಳಲ್ಲಿ ನಾವು ನಿರಂತರವಾಗಿ ನಮ್ಮ ನಿರ್ದೇಶಕರು, ನಮ್ಮ ಎಲ್ಲ ಉಪಾಧ್ಯಕ್ಷರು ಸೇರಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಾವೇ ಆದಂಥ 4-5 ಜಿಲ್ಲಾ ನಾವು ಚೂಸ್ ಮಾಡ್ಕೊಂಡು ಕಮಿಟಿ ಮಾಡ್ಕೊಂಡು ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಮ್ಮ ಸಂಸ್ಥೆಗಳಿಗೆ ಹೋಗಿ, ನಮ್ಮ ಚರ್ಚ್ಗಳಲ್ಲಿ ಹೋಗಿ ಎಲ್ಲ ರೀತಿಯಿಂದ ಅನೌನ್ಸ್ಮೆಂಟ್ ಮಾಡಿ ನಮ್ಮ ದುಡ್ಡು, ಈ ಸರ್ಕಾರದ ದುಡ್ಡು ಕಡೆಗೆ ಮುಟ್ಟಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ನಾವೆಲ್ಲ ಮುಟ್ಟಿಸಿದ್ದೀವಿ. ಭಾಳ ಸಂತೋಷ. ಇವತ್ತು ಕೆಲವು ನಮ್ಮ ಅಣ್ಣ ತಮ್ಮರು ಅವ್ರಿಗೆ ಮಾಹಿತಿ ಕೊರತೆ ಇದೆ. ಅದಕ್ಕೆ ಬಂದು ಭಾಳ ಸಂತೋಷ. ಅವ್ರು ಬರಬೇಕಾಗಿತ್ತು ಇಲ್ಲಿಗೆ, ನಮ್ಮ ನಿಗಮಕ್ಕೆ ಬಂದು ನಮ್ಮ MD ಇದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಬಂದು ಕೇಳಬೇಕಾಗಿತ್ತು. ಆದರೆ ಕೆಲವೊಂದು ಕೇಳಿಲ್ಲ. ಹಿಂದೆ ನಮ್ಮ ಒಂದು ಕೌನ್ಸಿಲಲ್ಲಿ ಏನಾಗಿತ್ತು ಅಂತಂದರೆ, ಏನೋ ಪಂಚಾಯತ್ ಲೆವೆಲಲ್ಲಿ ಪೇಪರ್ ಇದ್ದರೂ ಆವಾಗ ಸ್ಯಾಂಕ್ಷನ್ ಮಾಡಿದರು. ಆದರೆ ನಿಗಮ ಆದಮೇಲೆ ಪ್ರತಿಯೊಂದಕ್ಕೆ ನಾವು ಅದಕ್ಕೆ ಅಕೌಂಟೇಬಲ್ ಆಗಬೇಕಾಗ್ತದೆ. ಯಾವುದೇ ನಾವು ಒಂದು ನೀರು ತರಿಸ್ಬೇಕಾದ್ರೂ ಅದಕ್ಕೆ ನಾವು ಸರ್ಕಾರಕ್ಕೆ ತೋರಿಸ್ಬೇಕಾಗುತ್ತೆ, ಖರ್ಚು ವೆಚ್ಚ ತೋರಿಸ್ಬೇಕಾಗ್ತದೆ. ಅದಕ್ಕಾಗಿ ಅವ್ರು ಏನು ಆಪಾದನೆ ಮಾಡಿದ್ದಾರೆ, ಸೆಕೆಂಡ್ ಬಿಲ್ ಆಗಿಲ್ಲ ಅಂತಂತ ಆಪಾದನೆ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ನಿಗಮದಿಂದ ಅವರಿಗೆ ನಾವು ಹಿಂಬರವನ್ನು ಕೊಟ್ಟಿದ್ದೀವಿ ನಮ್ಮ ಆಫೀಸ್ನಿಂದ. ನಿಮ್ಮ ಸೆಕೆಂಡ್ ಬಿಲ್ ಮಾಡಬೇಕಾದ್ರೆ ಹಿಂದಿಂತ ಡಿಜಿಟಲ್ ಖಾತೆ ಇಲ್ಲ, ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಕಾಪಿ ಇಲ್ಲ, ನಿಮ್ಮ ಹತ್ರ ಫಾರ್ಮ್ 11 ಇಲ್ಲ, ಫಾರ್ಮ್ 16 ಇಲ್ಲ, ಇಂಥವು ಯಾವುದಾದ್ರೂ ಒಂದು 5 ಆರ್ಮ್ಸ್ ಮಾಡಿದ್ದೀವಿ ನಾವು. 5 ಆರ್ಮ್ಸಲ್ಲಿ ಯಾವುದಾದ್ರೂ 1 ಅಥವಾ 2 ತಂದು ಕೊಟ್ಟರೆ ನಾವು ನಿಮ್ಮ ಸೆಕೆಂಡ್ ಬಿಲ್ ರಿಲೀಸ್ ಮಾಡ್ತೀವಿ ಅಂತ ಅವ್ರಿಗೆ ಹಿಂಬರ ಕೊಟ್ಟಿದ್ದೇವೆ ನಾವು. ಆದರೆ ಕೆಲವು ನಮ್ಮ ಅಣ್ಣತಮ್ಮರಿಗೆ ಆ ಮಾಹಿತಿ ಮುಟ್ಟೋದು ಇಲ್ಲ, ಗೊತ್ತಿಲ್ಲ ನಮಗೆ. ಆದರೂ ಸಹ ನಾವು ಇನ್ನೂ ಸಹ ನಿಮ್ಮ ಮುಖಾಂತರ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ಯಾವುದೇ ಸಂಸ್ಥೆದವ್ರು ಬರಲಿ. ಯಾಕಂದರೆ ಮೊದಲು ಏನಾಗಿತ್ತು, ಕೆಲವು ಬ್ರೋಕರ್ಸ್ಗಳೆಲ್ಲ ಈ ಥರ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾವು ನಮ್ಮ ನಿಗಮ ಬಂದಮೇಲೆ ಡೈರೆಕ್ಟ್ ಯಾರು ಸಂಸ್ಥೆದವರು ಇರ್ತಾರೆ ಅವರಿಗೆ ಡೈರೆಕ್ಟ್ ನಾವು ಕರೆದುಬಿಟ್ಟು, ಆ ಒಂದು ಸೊಸೈಟಿಯಲ್ಲಿ 5 ಜನ ಇರ್ತಾರೆ, ಅಂಥವ್ರಿಗೆ ನಾವು ಕರೆದುಬಿಟ್ಟು, ಒಂದು ವೇಳೆ ಏನಾದರೂ ನಿಮ್ಮ ಪತ್ರಿಕೆ, ನಿಮ್ಮ ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ, ಫೈಲಲ್ಲಿ ತೊಂದರೆ ಇದ್ದರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ನಮ್ಮ MD ಅವ್ರ ವತಿಯಿಂದ ಹಿಂಬರ ಕೊಟ್ಟು, ನಿಮ್ಮ ಫೈಲಲ್ಲಿ ಇಂಥ ಪೇಪರ್ ಕಮ್ಮಿ ಇದೆ, ಆ ಪೇಪರ್ ತೊಗೊಂಡು ಬಂದರೆ ನಿಮ್ಮ ಕೆಲಸ ಆಗುತ್ತದೆ ಅಂತ ಅವ್ರಿಗೆ ನಾವು ಖುದ್ದಾಗಿ ಪೇಪರ್ ಮುಖಾಂತರ, ನಮ್ಮ DOಗಳು ಮುಖಾಂತರ ನಾವು ಅವರಿಗೆ ಪತ್ರವನ್ನು ಕಳಿಸಿದ್ದೀವಿ. ಆದರೆ ಕೆಲವರು ಅದಾಗಿಲ್ಲ ಇದಾಗಿಲ್ಲ ಅಂತ ಕೆಲವರು ಆಪಾದನೆ ಮಾಡ್ತಾ ಇದ್ದಾರೆ. ಆದರೆ ಇದು ಸತ್ಯಕ್ಕೆ 100ಕ್ಕೆ 100ರಷ್ಟು ಸುಳ್ಳಿದೆ. ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ನಮ್ಮ ನಿಗಮ, ನಾವು ಈ ಚರ್ಚ್ ರಿನಿವೇಷನ್ ಜೊತೆಗೆ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ಈ ಒಂದು 3-4 ತಿಂಗಳು 5-6 ತಿಂಗಳಲ್ಲಿ ನಾವು ಈ ನಿಗಮಕ್ಕೆ ಹೆಂಗೆ ಸ್ಟ್ಯಾಂಡ್ ಮಾಡಿದ್ದೀವಿ ಅಂದರೆ, ಅದು ನಮ್ಗೆ ಗೊತ್ತಿದೆ. ರಾತ್ರಿ ಹಗಲು ನಾವು ಕಷ್ಟಪಟ್ಟು, ನಾವೆಲ್ಲ ನಿರ್ದೇಶಕರೆಲ್ಲ ಕಷ್ಟಪಟ್ಟು, ಇದು ಒಂದು ಬುನಾದಿ ಇದೆ. ಈ ಬುನಾದಿಗೆ ನಾವು ಮುಂದಿನ ಪೀಳಿಗೆಗೆ ಒಳ್ಳೆ ರೀತಿಯಿಂದ ಮಾಡುವಂಥ ಕೆಲಸ ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿರ್ಬೋದು, ನಾಳೆ ಅವ್ರು ಬಂದು ಇಲ್ಲಿ ಕೂಡ್ಬೋದು. ಆದರೆ ಒಂದಕ್ಕೆ ಸರ್ಕಾರದ ನಿಯಮಾನುಸಾರ ಪ್ರಕಾರ ಏನೇನು ಆಗಬೇಕಾಗಿದೆ ಅದು ನಾವು ಮಾಡಬೇಕಂತ ಹೇಳಿ ಒಂದು ಸಿದ್ಧಾಂತ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಬರೀ ಚರ್ಚ್ ರಿನಿವೇಷನು, ಬರೀ ಕಂಪೌಂಡ್ ವಾಲ್ ಕಟ್ಟೋದಾದ್ರೆ ಮಾತ್ರ ಸರ್ಕಾರದ ದುಡ್ಡು ಯೂಸ್ ಆಗಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ಶಿಕ್ಷಣಗೋಸ್ಕರ ಭಾಳಷ್ಟು ಸ್ಕೀಮ್ಸ್ಗಳನ್ನು ತಂದಿದ್ದೀವಿ ನಾವು. ಅದರಲ್ಲಿ ಇರ್ಬೋದು, ಇವತ್ತು ಅರಿವು ಸ್ಕೀಮ್ ಇರ್ಬೋದು, ಇವತ್ತು ಡೈರೆಕ್ಟ್ ಲೋನ್ ಸ್ಕೀಮ್ ಇರ್ಬೋದು, ಇವತ್ತು ಫಾರಿನ್ ಸ್ಟಡಿ ಇರ್ಬೋದು, ಇವತ್ತು ಗಂಗಾ ಕಲ್ಯಾಣ ಸ್ಕೀಮ್ಸ್ ಇರ್ಬೋದು, ಶ್ರಮಶಕ್ತಿ ಇರ್ಬೋದು, ಇವತ್ತು ಸಬ್ಸಿಡಿ ಲೋನ್ ಇರ್ಬೋದು, ಸ್ವಾವಲಂಬಿ ಸಾರಥಿ ಇರ್ಬೋದು, ವರ್ತೃಪ್ರಗಾತ ಲೋನ್ ಇರ್ಬೋದು. ಇಂಥವು ಸುಮಾರು ಸ್ಕೀಮ್ಸ್ಗಳನ್ನು ನಾವು ಜನರಿಗೆ ಮುಟ್ಟಿಸೋಂಥ ಕೆಲಸ ಮಾಡಿದ್ದೀವಿ. ಈ 6-7 ತಿಂಗಳಲ್ಲಿ ಪ್ರತಿಯೊಂದು ಚರ್ಚಲ್ಲಿ, ಪ್ರತಿಯೊಂದು ಮೂಲೆಗೆ ಹೋಗಿ, ಇವತ್ತು ಕಟ್ಟ ಕಡೆಗೆ ಇವತ್ತು ಚಾಮರಾಜಪೇಟೆ ಹಿಡಿದು ಬೀದರ್ವರೆಗೂ ನಮ್ಮ ಒಂದು ಸ್ಕೀಮ್ಸ್ಗಳು ಇವತ್ತು ಜನ ಹಾಕಿದ್ದಾರೆ. ಕೇವಲ KMDCಯಲ್ಲಿ ನಾವು ಫಾರ್ಮ್ ಹಾಕ್ತಾ ಇರುವಾಗ ಬಹುಶಃ ಇಡೀ ಕರ್ನಾಟಕದಿಂದ 300-400 ಜನರಿಗೆ ನಮ್ಗೆ ಸಿಗ್ತಿತ್ತು. ಅದು ಭಾಳ MLA ಅವ್ರು ರೆಕಮೆಂಡ್ ಮಾಡಿದ್ರೆ ಸಿಗ್ತಿತ್ತು. ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಯಾಕೆ ಸಂತೋಷವಾಗಿ ಹೇಳ್ತಾ ಇದ್ದೀವಿ ಅಂತಂದರೆ, ಇವತ್ತು ನಾವು ಪಟ್ಟಂಥ ಕಷ್ಟ ಇವತ್ತು ಸುಮಾರು 14,000 ಜನರಿಗೆ ಇವತ್ತು ನಾವು ಮುಟ್ಟಿಸೋಂಥ ಕೆಲಸ ಮಾಡಿದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಬೇಗ ಮತ್ತೆ ನಾವು ಇವತ್ತು ಹೊಸ ಸ್ಕೀಮ್ಸ್ಗಳನ್ನು ಸ್ಟಾರ್ಟ್ ಮಾಡಿ, ಇವತ್ತು ಮುಂದೆ ಬರುವಂಥ ದಿನಗಳಲ್ಲಿ ನಾವು ಏನು ನಮ್ಮ
ನಿಗಮದ ಇದು ಇದೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಬೇಗ ಈ ಸೆಪ್ಟೆಂಬರ್ ಒಳಗಡೆ ಏನು ಅಮೌಂಟ್ ಕೊಟ್ಟಿದ್ದಾರೆ ಸರ್ಕಾರ ನಮಗೆ ಅದು ಮುಗಿಸಿ ಮತ್ತೆ ನಮಗೆ ಸರ್ಕಾರಕ್ಕೆ ನಮ್ಗೆ ಇನ್ನೂ ಎಷ್ಟು ದುಡ್ಡು ಬೇಕಂತ ನಾವು ಕೇಳೋರಿದ್ದೀವಿ. ಹಾಗಾಗಿ ಪಾಪ ನಮ್ಮ ಅಣ್ಣತಮ್ಮರು ಯಾರೇ ಇರಲಿ, ಪಾಪ ನಮ್ಮ ಅಣ್ಣತಮ್ಮರು ಮಾಡಿ ಕೇಳೋರು ಎಲ್ಲರಿಗೂ ಹಕ್ಕಿದೆ, ಮಾಡಲಿ. ಸಿದ್ಧಾಂತ ಇದೆ ಗೊತ್ತು, ಬಾಬಾ ಸಾಹೇಬ್ ಅವರು ಇದು ಕೊಟ್ಟಿದ್ದಾರೆ.